ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಪಚುನಾವಣೆಗೆ ದಿನಾಂಕ ಘೋಷಣೆಯಾದ ಹಿನ್ನೆಲೆ ಬಾಗಲಕೋಟೆ ನಗರದಲ್ಲಿ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳ ತೆರವು ಮಾಡಲಾಗ್ತಾ ಇದೆ. ರಾಜಕೀಯ ನಾಯಕರ ಭಾವಚಿತ್ರ ತೆರವು ಕಾರ್ಯ ಸಾಗ್ತಾ ಇದೆ. ಸರ್ಕಾರಿ ಜಾಹೀರಾತು, ನಾಮಫಲಕ, ಬ್ಯಾನರ್ ಎಲ್ಲವನ್ನ ಕೂಡ ತೆರವುಗೊಳಿಸುವಂತ ಕಾರ್ಯ ಆಗ್ತಾ ಇದೆ. ಬಾಗಲಕೋಟೆ ನಗರಸಭೆ ಸಿಬ್ಬಂದಿಯಿಂದ ತೆರವು ಕಾರ್ಯ ಇದು. ಜಿಲ್ಲಾಡಳಿತ ಭವನ ಸೇರಿದಂತೆ ವಿವಿಧೆಡೆ ಇದ್ದಂತಹ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ತೆಗೆಯುವಂತಹ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ದಾವಣಗೆರೆ ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುವಂಥದ್ದು. ಕಾಂಗ್ರೆಸ್ ಪಕ್ಷದ 2 ಶಾಸಕರ ನಿಧನದಿಂದಾಗಿ ಈ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಹಾಗೆ ಬಾಗಲಕೋಟೆಯಲ್ಲಿ HY ಮೇಟಿ ನಿಧನದಿಂದ 2 ಕ್ಷೇತ್ರಗಳು ತೆರವಾಗಿದ್ವು. ಆ 2 ಕ್ಷೇತ್ರಗಳಿಗೆ ಇದೇ ಮಾರ್ಚ್ 23ರಂದು ನಾಮಿನೇಷನ್ ಡೇಟ್ ಫಿಕ್ಸ್ ಆಗುತ್ತೆ. ಇನ್ನು ಈ ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ಉಪಚುನಾವಣೆ ನಡೆದರೆ ಮೇ 4ರಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಹಾಗಾಗಿ ಈ ದಿನಾಂಕ ಘೋಷಣೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರದಲ್ಲಿ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳನ್ನು ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡಲಾಗ್ತಾ ಇದೆ.